Hi guys, hi everyone, welcome back to my channel. ನೀವು ಯಾವಾಗಾದರೂ ನೋಟಿಸ್ ಮಾಡಿದ್ದೀರಾ, ನಿಮ್ಮ ಮೈಂಡಲ್ಲಿ ಯಾವಾಗಲೂ ಒಂದು ವಾಯ್ಸ್ ಇದ್ದೇ ಇರುತ್ತೆ. ಸಮ್ಟೈಮ್ಸ್ ಆ ವಾಯ್ಸ್ ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಆ್ಯಂಡ್ ಸಮ್ಟೈಮ್ಸ್ ಅದು ನಿಮಗೆ ಮೋಟಿವೇಟ್ ಮಾಡುತ್ತೆ. ಬಟ್ ಅದೇ ವಾಯ್ಸ್ ಸಮ್ಟೈಮ್ಸ್ ನಿಮ್ಮ ಕಾನ್ಫಿಡೆನ್ಸ್ನ ಡೆಸ್ಟ್ರಾಯ್ ಮಾಡುತ್ತೆ. ವಾಟ್ ಇಫ್ ಐ ಟೆಲ್ ಯು, ಆ ಒಂದು ವಾಯ್ಸ್ ನಿಮ್ಮ ಲೈಫ್ನೇ ಚೇಂಜ್ ಮಾಡ್ಬೋದು ಅಂತ. ಸೊ ಟುಡೇ ನಾನು ಒಂದು ತುಂಬಾ ಪವರ್ಫುಲ್ ಆಗಿರೋವಂಥ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಹೇಳಕ್ಕೆ ಬಂದಿದ್ದೀನಿ. ದಟ್ ಈಸ್ ಸೆಲ್ಫ್ ಟಾಕ್. ಸೆಲ್ಫ್ ಟಾಕ್ ಅಂತ ಅಂದ್ರೇನು? ಸೆಲ್ಫ್ ಟಾಕ್ ಅಂತ ಅಂದರೆ ನಿಮ್ಮ ಜೊತೆ ನೀವೇ ಮಾತಾಡೋ ಅಂಥದ್ದು. ಅಂದರೆ ಇನ್ಸೈಡ್ ಯುವರ್ ಮೈಂಡ್. ಅದು ಲೌಡಾಗಿರಲ್ಲ, ಬಟ್ ಯಾವಾಗಲೂ ನಿಮ್ಮ ಜೊತೆನೇ ಇರೋ ಅಂಥದ್ದು. ಆ್ಯಂಡ್ ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀರ, ಆವಾಗ ಅಯ್ಯೋ ಇದು ನನ್ನ ಕೈಲಾಗಲೇ ಇಲ್ಲ, ನಾನು ಯೂಸ್ಲೆಸ್ ಇದಕ್ಕೆಲ್ಲ ಅಂತ ಒಂದು ಕಡೆ ಅನ್ಕೋತೀರ. ಆ್ಯಂಡ್ ಇನ್ನೊಂದು ಪರ್ಸೆಪ್ಷನ್ ಅದು ಹೆಂಗಿರುತ್ತೆ ಅಂತಂದರೆ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಇನ್ನೂ ಬೆಟರಾಗಿ ಮಾಡೋಣ ಅಂತ ಅಂದ್ಕೊಂಡಿರ್ತೀರ. ಆ್ಯಂಡ್ ಇದೇ ಡಿಫ್ರೆನ್ಸ್, ಇದೇ ಸೆಲ್ಫ್ ಟಾಕ್. ಟ್ರುತ್ ಏನು ಅಂತಂದರೆ 24/7 ನೀವು ನಿಮ್ಮ ಮೈಂಡಲ್ಲಿ ಮಾತಾಡ್ಕೋತಾ ಇರ್ತೀರ. ನಿಜ ಹೇಳಿ, ಇವಾಗಲೂ ನೀವು ಮಾತಾಡ್ಕೋತಾ ಇರ್ತೀರ. ಬಟ್ ಅದನ್ನು ಯಾವಾಗಲೂ ನೋಟಿಸ್ ಮಾಡಬೇಕು ಅಂತ ಏನೂ ಇರಲ್ಲ. ಬಟ್ ಆಲ್ವೇಸ್ 24/7 ನಿಮ್ಮ ಮೈಂಡ್ ಏನಾದರೂ ಒಂದು ನಿಮಗೆ ಹೇಳ್ತಾನೆ ಇರುತ್ತೆ. ಆ್ಯಂಡ್ ಪ್ರತಿ ಒಂದನ್ನು ಅದು ಪ್ರೊಸೆಸ್ ಆಗ್ತಾನೆ ಇರುತ್ತೆ. ಸೆಲ್ಫ್ ಟಾಕಲ್ಲಿ 2 ಥರ ಇದೆ, ನೆಗೆಟಿವ್, ಪಾಸಿಟಿವ್. ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಅಂದರೆ ಅಯ್ಯೋ ಬರಲ್ಲ ಇದು ನನಗೆ, ಅವ್ರಿಗಿಂತ ನಾನು ಚೆನ್ನಾಗಿಲ್ಲ, ಆ್ಯಂಡ್ ಅವ್ರ ಹತ್ರ ಅಷ್ಟೊಂದೆಲ್ಲ ಇದೆ, ನನ್ನ ಹತ್ರ ಏನೂ ಇಲ್ಲ, ನಾನು ಈ ಕೆಲಸ ನನ್ನ ಕೈಲಿ ಆಗಲ್ಲ, ಮಾಡಲ್ಲ. ಅದೆಲ್ಲವೂ ಕೂಡ ನೆಗೆಟಿವ್ ಸೆಲ್ಫ್ ಟಾಕ್. ಅದು ನಿಮ್ಮ ಲೈಫ್ಗೆ ಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. ಆ್ಯಂಡ್ ನೀವೇನಾದರೂ ಹೊಸದನ್ನು ಟ್ರೈ ಮಾಡಬೇಕು ಅಂತ ಹೋಗ್ತಿದ್ರೂ ಆ ನೆಗೆಟಿವ್ ಸೆಲ್ಫ್ ಟಾಕ್ ನಿಮ್ಮ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡುತ್ತೆ. ಆ್ಯಂಡ್ ಓವರ್ ಥಿಂಕಿಂಗ್ ಮತ್ತು ಫಿಯರ್ಸ್ನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಅಂದರೆ ಪಾಸಿಟಿವ್ ಆಗಿ ನೀವು ಏನೇನು ಮಾತಾಡ್ಕೊತೀರ ಅದು ಡೈರೆಕ್ಟಾಗಿ ನಿಮ್ಮ ಮೈಂಡ್ ಮತ್ತು ನಿಮ್ಮ ಬಾಡಿ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಅದು ಹೆಂಗಂತ ಹೇಳ, ನಾನು ಟ್ರೈ ಮಾಡ್ತೀನಿ, ಈ ಕೆಲಸ ನನಗೆ ಬರದೇ ಇದ್ದರೂ ಐ ವಿಲ್ ಸ್ಟೆಪ್ ಬೈ ಸ್ಟೆಪ್ ನಾನು ಆ ಒಂದು ಕೆಲಸನ ಇಂಪ್ರೂವ್ ಮಾಡ್ಕೊತೀನಿ. ಆ ಥರ ಒಂದು ಗುಡ್ ಅಫರ್ಮೇಷನ್ಸ್ ಜೊತೆನೋ ಇಲ್ಲ ಗುಡ್ ಥಾಟ್ಸ್ ಜೊತೆನೋ ನೀವು ಸೆಲ್ಫ್ ಟಾಕ್ ಮಾಡಿಕೊಂಡಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇಲ್ಲ ನೀವು ಮಾತಾಡೋ ರೀತಿ, ನಿಮ್ಮ ಥಾಟ್ಸ್, ನಿಮ್ಮ ಎಮೋಷನ್ಸ್ ಎಲ್ಲವೂ ಕೂಡ ಪಾಸಿಟಿವ್ ಆಗ್ತಾ ಬರುತ್ತೆ. ಸೆಲ್ಫ್ ಟಾಕ್ ಏನಕ್ಕೆ ಅಷ್ಟೊಂದು ಪವರ್ಫುಲ್ ಅಂತ ನನ್ನ ಕೇಳಿದ್ರೆ ನಾನು ನಿಮಗೆ ಹೇಳ್ತೀನಿ. ನಮ್ಮ ಬ್ರೈನ್ಗೆ ಒಂದು ಹ್ಯಾಬಿಟ್ ಇದೆ, ಅದೇನಂತ ಅಂದರೆ ನಾವು ಏನೇನೆಲ್ಲ ಹೇಳ್ತೀವಿ, ನಾವು ಏನೇನೆಲ್ಲ ಅಫರ್ಮೇಷನ್ಸ್ ಎಲ್ಲ ಥಾಟ್ಸ್ ನಾವು ಮಾಡ್ತೀವಿ, ಅದನ್ನ ಎಲ್ಲವನ್ನೂ ಕೂಡ ಅದು ನಂಬುತ್ತೆ. ಇಫ್ ಯು ಸೇ ನಾನು ಸ್ಟ್ರಾಂಗ್ ಇದ್ದೀನಿ, ಎಲ್ಲವನ್ನೂ ನಾನು ಇಂಪ್ರೂವ್ ಮಾಡ್ಕೊತೀನಿ, ಕಲ್ತ್ಕೊತೀನಿ ಅಂತಂದರೆ ಅದನ್ನು ಕೂಡ ನಂಬುತ್ತೆ. ಆ್ಯಂಡ್ ಇಫ್ ಯು ಸೇ ನನ್ನ ಕೈಲಿ ಏನೂ ಆಗಲ್ಲ, ಐ ಆಮ್ ವೀಕ್, ನಾನು ಎಲ್ಲದರಲ್ಲೂ ನಾನು ಫೇಲ್ಯೂರ್ ಆಗಿದ್ದೀನಿ ಅಂತಂದರೆ ಅದನ್ನು ಕೂಡ ಬ್ರೈನ್ ನಂಬುತ್ತೆ. ದಟ್ಸ್ ವೈ ಸೇಮ್ ಟ್ಯಾಲೆಂಟ್ ಇರೋರು ಕೂಡ ಡಿಫ್ರೆಂಟ್ ಲೈಫ್ಸ್ನ ಲೀಡ್ ಮಾಡ್ತಾ ಇರ್ತಾರೆ. ಒಂದು ಪರ್ಸನ್ ಅವ್ರ ಲೈಫ್ನ ಪಾಸಿಟಿವ್ ವೇಯಲ್ಲಿ ತೊಗೊಂಡು ಅವ್ರು ಸಕ್ಸೀಡ್ ಆಗ್ತಾರೆ. ಆ್ಯಂಡ್ ಸೆಕೆಂಡ್ ಪರ್ಸನ್ ಅವ್ರ ಲೈಫ್ನ ಅವರೇ ಡೆಸ್ಟ್ರಾಯ್ ಮಾಡ್ಕೊತಾರೆ. ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಾವು ಒಂದಲ್ಲ ಒಂದು ಟೈಮಲ್ಲಿ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೋತೀವಿ. ಅದು ಲೈಫ್ ಮೇಲೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ, ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ, ನಿಮ್ಮ ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನೀವೇನಾದರೂ ಹೊಸದು ಮಾಡಬೇಕು ಅಂದ್ಕೊಂಡಾಗ ಇಲ್ಲ ಹೊಸ ಸ್ಟೆಪ್ ತೊಗೋಬೇಕಾದ್ರೆ ನಿಮಗೆ ತುಂಬಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಇದಾಗತ್ತಾ, ಅಂದರೆ ನಾನು ಇದರಲ್ಲಿ ಸಕ್ಸೀಡ್ ಆಗ್ತೀನಾ ಇಲ್ವಾ, ಆ ಥರದ್ದೆಲ್ಲ ಥಾಟ್ಸ್ ನಮಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫ್ ಗ್ರೋತ್ ಸ್ಟಾಪ್ ಆಗುತ್ತೆ. ಇದರಲ್ಲಿ ವರ್ಸ್ಟ್ ಪಾರ್ಟ್ ಏನು ಅಂತಂದರೆ ನಿಮ್ಮ ಬಿಗ್ಗೆಸ್ಟ್ ಎನಿಮಿ, ನಿಮ್ಮ ಬಿಗ್ಗೆಸ್ಟ್ ಶತ್ರು ನಿಮ್ಮ ಮೈಂಡೇನೆ. ನೀವು ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ನಿಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ನ ಅಂತ ಹೇಳ್ಕೊಡ್ಲಾ? ಒಂದಷ್ಟು ಟಿಪ್ಸ್ಗಳಿದೆ, ಆದರೆ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಿ. ಆ್ಯಂಡ್
ಫಸ್ಟ್ ಏನು ಅಂತಂದರೆ ಅವೇರ್ನೆಸ್. ಅಂದರೆ ನಿಮ್ಮ ಲೈಫ್ನ, ನಿಮ್ಮ ಸ್ಟೆಪ್ಸ್ನ, ನಿಮ್ಮ ಎಮೋಷನ್ಸ್, ನಿಮ್ಮ ಥಾಟ್ಸ್ನ ನೀವೇ ನೋಟಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ವೆನ್ ನೆಕ್ಸ್ಟ್ ಟೈಮ್ ನೀವು ಯಾವಾಗ ಬೇಜಾರಾಗಿರ್ತೀರ, ಇಲ್ಲ ನೀವು ಯಾವಾಗ ಸ್ಟ್ರೆಸ್ಫುಲ್ ಆಗಿರ್ತೀರ, ಆವಾಗ ನಾವು ಹೇಗೆ ಅದನ್ನು ಪಾಸಿಟಿವ್ ವೇಯಲ್ಲಿ ತೊಗೊಳ್ಳೋದು ಅಂತ ನೀವೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೆಕೆಂಡ್ ಸ್ಟೆಪ್, ನಿಮ್ಮ ಬಿಲೀವ್ಸ್, ನಿಮ್ಮ ಮೈಂಡ್ ಹೇಳೋದನ್ನು ಎಲ್ಲವನ್ನು ಕೂಡ ನೀವು ಬ್ಲೈಂಡಾಗಿ ನಂಬಾರ್ದು. ಬಿಕಾಸ್ ನಿಮ್ಮ ಮೈಂಡ್ ಹೇಳೋದು ಎಲ್ಲವೂ ಕೂಡ ನಿಜ ಅಲ್ಲ. ರೀಪ್ಲೇಸ್ ಯುವರ್ ಥಾಟ್ಸ್, ರೀಪ್ಲೇಸ್ ಯುವರ್ ಸೆಂಟೆನ್ಸಸ್, ರೀಪ್ಲೇಸ್ ಯುವರ್ ವರ್ಡ್ಸ್. ಫಾರ್ ಎಕ್ಸಾಂಪಲ್, ಇಂಪಾಸಿಬಲ್ ಅಂತ ಇದೆ ಅಲ್ವಾ, ಅದನ್ನು ಇಂಪಾಸಿಬಲ್ ಅನ್ನೋದನ್ನ ಪಾಸಿಬಲ್ ಅಂತ ನೀವು ಮಾಡ್ಕೋಬೋದಲ್ವಾ. ಹಾಗೇನೇ ಐ ಕಾಂಟ್ ಅನ್ನೋದನ್ನ ಐ ಕ್ಯಾನ್ ಅಂತ ನೀವು ಮಾಡ್ಕೋಬೋದು. ನಿಮ್ಗೆ ಯಾವುದಾಗಲ್ಲ ಅದನ್ನು ನೀವು 1, 2, 3 ಟೈಮ್ಸ್ ನೀವು ಟ್ರೈ ಮಾಡಿ ಆ್ಯಂಡ್ ಯು ಕ್ಯಾನ್ ಬಿ ಅ ಬೆಸ್ಟ್ ಇನ್ ದ್ಯಾಟ್ ಓನ್ಲಿ ಅಲ್ವಾ. ಆ್ಯಂಡ್ ಪ್ಲೀಸ್ ಬಿ ಕೈಂಡ್ ಟು ಯೋರ್ ಸೆಲ್ಫ್. ಏನಕ್ಕೆ ಅಂತ ಅಂದರೆ, ನಿಮ್ಮ ಫ್ರೆಂಡ್ಸೋ ಇಲ್ಲ ನಿಮಗೆ ಗೊತ್ತಿಲ್ಲದೆ ಇರೋರೋ ಬಂದು ನಿಂಗೆ ಲೂಸಾ, ನಿಮ್ಗೇನು ಗೊತ್ತಾಗಲ್ವ, ನಿಮ್ಮ ಪೆದ್ದಿನ ಅದೆಲ್ಲ ನಿಮ್ಗೆ ಹೇಳ್ತು ಅಂತಂದರೆ ತೊಗೋತೀರಾ ನೀವು ಅದನ್ನು? ವಿಲ್ ಯು ಟೇಕ್ ಇಟ್? ಇಲ್ಲ ಅಲ್ವಾ. ಆ್ಯಂಡ್ ಯಾರೋ ಗೊತ್ತಿಲ್ಲದಿರೋರು ಬಂದು ಹೇಳಿದ್ರೇ ಸಿಟ್ಟು ಮಾಡ್ಕೊತೀರ, ಕೋಪ ಬರುತ್ತೆ ನಿಮಗೆ. ಬಟ್ ನಿಮಗೆ ನೀವೇ ಹಂಗೆಲ್ಲ ಹೇಳ್ಕೊಂಡ್ರೆ ಅದು ಸರಿನಾ? ಇಲ್ಲ ಅಲ್ವಾ. ಸೊ ಬಿ ಕೈಂಡ್ ಟು ಯೋರ್ ಸೆಲ್ಫ್. ಯಾವಾಗಲೂ ಒಳ್ಳೆಯದನ್ನೇ ಮಾತಾಡ್ಕೊಳ್ಳಿ. ಒಂದು ಕ್ವೆಶನ್ ಕೇಳ್ತೀನಿ ಆ್ಯಂಡ್ ಇದೊಂಥರ ಎಕ್ಸಾಂಪಲ್ ಥರ ಕೂಡ. ಇಬ್ಬರು ಸ್ಟೂಡೆಂಟ್ಸ್ ಇರ್ತಾರೆ, ದಿಸ್ ಇಸ್ 1, ದಿಸ್ ಇಸ್ 2 ಆಯಿತಾ. ಇವರಿಬ್ಬರೂ ಎಕ್ಸಾಮ್ ಸೆಂಟರ್ಗೆ ಹೋಗ್ತಾರೆ. ಇಬ್ಬರು ಎಕ್ಸಾಮ್ಗೆ ಸಖತ್ ಪ್ರಿಪೇರ್ ಆಗಿರ್ತಾರೆ. ಬಟ್ ಥಾಟ್ಸ್ ಡಿಫ್ರೆಂಟ್ ಇರುತ್ತೆ. ಒಂದು ಹೇಳ್ತಾರೆ ಯಾವಾಗಲೂ ಫೇಲ್ ಆಗೋದ್ರೆ ಏನು ಮಾಡೋದು ನಾನು, ಇಲ್ಲ ಮಾರ್ಕ್ಸ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳ್ತಿರ್ತಾರೆ. ಬಟ್ ನಂಬರ್ 2, ನಾನು ಇದ್ರಲ್ಲಿ ಸಕ್ಸೀಡ್ ಆಗ್ತೀನಿ, ಟ್ರೈ ಮಾಡ್ತೀನಿ, ಇನ್ನೂ ಬೆಸ್ಟಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಆ್ಯಂಡ್ ಇವರಿಬ್ಬರಲ್ಲಿ ಯಾರ್ದು ಪಾಸಿಟಿವ್ ಟಾಕ್, ಆಮೇಲೆ ಯಾರು ಎಕ್ಸಾಮ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ನೀವು ನನಗೆ ಹೇಳಬೇಕು ಕಾಮೆಂಟ್ ಸೆಕ್ಷನಲ್ಲಿ. ಲೆಟ್ಸ್ ಸಿ ಈ ಟಾಪಿಕ್ ನಿಮ್ಮ ಮೇಲೆ ಎಷ್ಟು ಇನ್ಫ್ಲೂಯೆನ್ಸ್ ಆಗಿದೆ ಅಂತ. ಎಟ್ ಲಾಸ್ಟ್ ನಿಮ್ಮ ಲೈಫಲ್ಲಿ, ನಿಮ್ಮ ಹೋಲ್ ಲೈಫಲ್ಲಿ ಇಂಪಾರ್ಟೆಂಟ್ ಕಾನ್ವರ್ಸೇಷನ್ಸ್ ಆಗೋದು ನಿಮ್ಮ ಜೊತೆಗೇ, ನಿಮ್ಮ ನಡುವೆ. ಆ್ಯಂಡ್ ನಾನು ಹೇಳೋದೇನು ಅಂತಂದರೆ, ಪ್ಲೀಸ್ ನಿಮ್ಮ ಲೈಫ್ಗೆ ನೀವು ಸಪೋರ್ಟ್ ಆಗಿರಬೇಕು. ಯಾವಾಗಲೂ ಯಾವುದೇ ಸಿಚುಯೇಷನ್ಸಲ್ಲೂ ಬಿಟ್ಕೊಳಕ್ಕೆ ಹೋಗಬೇಡಿ. ನೀವು ಸಪೋರ್ಟ್ ಆಗಿದ್ದರೆ ನಿಮ್ಮ ಲೈಫ್ ತುಂಬಾ ಈಸಿಯಾಗಿ ಹೋಗುತ್ತೆ. ನಿಮಗೆ ನೀವೇ ಸಪೋರ್ಟ್ ಆಗಿರಲಿಲ್ಲ, ನೀವೇ ಎಲ್ಲನೂ ಬಿಟ್ಕೊಡ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ 100%, 200% ನಿಮ್ಮ ಲೈಫ್ ತುಂಬಾ ಟಫ್ ಆಗುತ್ತೆ. ಸೊ ಫ್ರಮ್ ಟುಡೇ ನಿಮ್ಮ ವರ್ಡ್ಸ್ ತುಂಬಾ ಕೇರ್ಫುಲ್ ಆಗಿರಲಿ. ನೀವು ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು ಆಗಿರಲಿ, ಇಲ್ಲ ಇನ್ನೊಬ್ರಿಗೆ ನೀವು ಮಾತಾಡ್ತಿದ್ದೀರಾ ಅವ್ರ ಜೊತೆ, ಇಲ್ಲ ನೀವು ಯಾರಿಗಾದರೂ ಸಜೆಷನ್ಸ್ ಕೊಡ್ತಿದ್ದೀರಾ ಅಂತಾದರೂ ಆಗಲಿ, ಬಿ ಕೇರ್ಫುಲ್ ಇನ್ ಯುವರ್ ವರ್ಡ್ಸ್. ನಿಮ್ಮ ವರ್ಡ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ನಿಮ್ಮ ವರ್ಡ್ಸ್ ತುಂಬಾ ಸೆನ್ಸಿಟಿವ್ ಆಗಿ ಬೇರೆಯವ್ರ ಲೈಫಲ್ಲಿ, ಇಲ್ಲ ನಿಮ್ಮ ಲೈಫಲ್ಲಿ ಎಫೆಕ್ಟ್ ಮಾಡುತ್ತೆ. ಸೊ ಅಟ್ ಲಾಸ್ಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಈ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ಲೆಟ್ ದೆಮ್ ನೋ ದಿಸ್. ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗುವ.